ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲೇ ಇದ್ದರೂ ಯಾವಾಗಲೂ ಅಚ್ಚ ಕನ್ನಡಿಗರು. ಜೈ ಕರ್ನಾಟಕ ಮಾತೆ. ಇಷ್ಟು ಜನ ಇದ್ದಾರೆ, ಇಷ್ಟು ಫ್ಯಾಮಿಲಿ ಇದ್ದಾರೆ, ಕನ್ನಡದವ್ರು ಇದ್ದಾರೆ. ನಮ್ಮ ಕಲ್ಚರ್ನ ಶೇರ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದು. ಅದು ಒಳ್ಳೆ ಆಪರ್ಚುನಿಟಿ. ಹಂಗಾಗಿ ನಾನು ವರ್ಷ ನಾವು ಸೇರ್ತೀವಿ. ನಮ್ಮ ರಾಜ್ಯದಲ್ಲಿದ್ದಾಗ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಬಟ್ ವಿದೇಶದಲ್ಲಿದ್ದಾಗ ಮಾಡೋದು ತುಂಬಾ ನಮ್ಗೆ ಖುಷಿ ಕೊಡುತ್ತೆ. ಏನಕ್ಕೆ ಅಂತಂದರೆ ನಾವು ಎಲ್ಲೇ ಇದ್ದರೂ ನಮ್ಮ ಭಾಷೆ, ನಮ್ಮ ತನನ ಬಿಟ್ಕೊಡ್ಬಾರ್ದು. ನಮ್ಮ ಭಾಷೆ ಎಲ್ಲವತ್ತೂ ಬಳಸಬೇಕು ಮತ್ತು ಬೆಳೆಸಬೇಕು, ಉಳಿಸ್ಬೇಕು. ಕರ್ನಾಟಕ ಒಂದು ರಾಜ್ಯ, ವಿವಿಧ ಭಾಷೆ, ವಿವಿಧ ಜನ, ವಿವಿಧ ಸೋ ಮೆನಿ ಥಿಂಗ್ಸ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅದು ನಾವು ಸ್ವೀಡನ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇರೋದು ಇವತ್ತಿನ ದಿವಸ ತುಂಬ ಖುಷಿ ಕೊಟ್ಟಿದೆ. ಇಂಗ್ಲೀಷ್ನಲ್ಲಿ ನಾನು ಬಡವ, ಕನ್ನಡದಲ್ಲಿ ನಾನು ಶ್ರೀಮಂತ. ಕನ್ನಡದ ಬಗ್ಗೆ ಅಂದರೆ ಇಷ್ಟು ಓಡಾಡಿದ ಮೇಲೆ ನನಗೇನು ಅನಿಸುತ್ತೆ ಅಂದರೆ ನಮ್ಮೂರೇ ನಮ್ಮ ಮೇಲು ಅಂತ ಅನ್ಸುತ್ತೆ ಯಾವಾಗಲೂ. ಕನ್ನಡ ಭುವನೇಶ್ವರಿ ತಾಯಿಗೆ ಅಜ್ಜಿ ದೀಪ ಬೆಳಗಿದ್ರು, ಮೊಮ್ಮಗಳು ಹಾಡಿದ್ರು. ಹಾಗೆ ನೀ ಬೆಳಗಿದ ದೀಪ ನಮ್ಮೆಲ್ಲರ ಬಾಳಲ್ಲಿ ಮತ್ತಷ್ಟು ಬೆಳಕು ತರಲಿ. ಆಫ್ರಿಕಾದಲ್ಲಿ ಮೊನ್ನೆ ಒಂದು ಮಗು ಹುಡ್ತು. ಅದರ ಹಲ್ಲು ಯಾವ ಕಲರ್ ಇತ್ತು? ಯಾವುದು ಯಾವಾಗ್ಲೂ ಬರ್ತಾನೆ ಇರುತ್ತೆ, ಬಟ್ ಆದ್ರೆ ಎಂದಿಗೂ ಬರೋದಿಲ್ಲ. ನಿಮ್ಮ ಉತ್ತರಗಳು ಲ ಇಂದ ಶುರು ಆಗ್ಬೇಕು. ಮದುವೆ ಆಗೋದು, ಹೆಣ್ಣು ಮಕ್ಕಳು ಹುಡುಕು, ಚಪಾತಿ ಮಾಡೋಕೆ ಬಳಸೋದು, ಅಡುಗೆಗೆ ಬಳಸುವಂತ ಒಂದು ಮಸಾಲೆ ಪದಾರ್ಥ, ರಾಜರ ಗಾಡಿ, ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇದನ್ನು ಹಾಕ್ತಾರೆ. ಸರಿಯಾದ ಸರ್ಪ್ರೈಸ್ ಪ್ಲಾನ್ ಮಾಡೋರು ಯಾರು ಜಾಸ್ತಿ? ರಾತ್ರಿಯಲ್ಲಿ ಬೆಡ್ಶೀಟ್ ಎಳೆದುಕೊಳ್ಳುವವರು ಯಾರು? ಇಬ್ಬರಲ್ಲಿ ಊಟ ನಿಧಾನವಾಗಿ ಮಾಡೋರು ಯಾರು? ಸೀಕ್ರೆಟ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳೋರು ಯಾರು?